ನಮಸ್ತೆ ಇನ್ವೆಸ್ಟರ್ಸ್. ನಾವು ಇವತ್ತು ಬೇಸಿಕ್ಸ್ ಆಫ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಪ್ಷನ್ ಟ್ರೇಡಿಂಗ್ ಅಂದ ತಕ್ಷಣ ನೀವೆಲ್ಲರೂ ಎಕ್ಸೈಟ್ ಆಗಿರ್ಬೋದಲ್ವಾ? ಹೌದು, ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಕಡಿಮೆ ಡ್ಯೂರೇಷನ್ ಅಲ್ಲಿ ನೀವು ಜಾಸ್ತಿ ರಿಟರ್ನ್ಸ್ ನ ಮಾಡಬಹುದು. ಒಂದು ತಿಳ್ಕೊರಿ, ಲೈಫ್ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ರಿವಾರ್ಡ್ ಮತ್ತೆ ರಿಸ್ಕ್ ಜೊತೆಯಲ್ಲಿ ಬರುತ್ತೆ. ಹೈ ರಿಟರ್ನ್ ಇದ್ದಲ್ಲಿ ಹೈ ರಿಸ್ಕ್ ಇರುತ್ತೆ, ಲೋ ರಿಟರ್ನ್ ಇದ್ದಲ್ಲಿ ಲೋ ರಿಸ್ಕ್ ಇರುತ್ತೆ. ಆಪ್ಷನ್ ಟ್ರೇಡಿಂಗ್ ಅಲ್ಲೂ ಅದೇ ತರ ಹೈ ರಿಟರ್ನ್ಸ್ ಇದೆ, ಹಾಗಾಗಿ ಹೈ ರಿಸ್ಕ್ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಟ್ರೇಡಿಂಗ್, ಡಿರೈವೇಟಿವ್ಸ್, ಟೈಪ್ಸ್ ಆಫ್ ಆಪ್ಷನ್ ಟ್ರೇಡಿಂಗ್, ಎಕ್ಸಾಂಪಲ್ ಆಫ್ ಆಪ್ಷನ್ ಟ್ರೇಡಿಂಗ್, ಹಾಗೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಆ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನಿಮ್ ಕ್ಯಾಪಿಟಲ್ ನ ಎವ್ರಿ ಮಂತ್ ಡಬಲ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಗೊಂದು ಲೈಕ್ ಮಾಡಿ. ನೀವು ಮಾಡೋ ಲೈಕ್ ಇಂದ ನಾವು ಮುಂದೆ ಮಾಡೋ ವಿಡಿಯೋಸ್ಗೆ ಮೋಟಿವೇಶನ್ ಸಿಗುತ್ತೆ. ವಾಟ್ ಈಸ್ ಆಪ್ಷನ್ ಟ್ರೇಡಿಂಗ್? ಸೆಬಿ ಪ್ರಕಾರ ಆಪ್ಷನ್ ಈಸ್ ಅ ಟೈಪ್ ಆಫ್ ಡಿರೈವೇಟಿವ್ ಕಾಂಟ್ರಾಕ್ಟ್. ಸೊ ಡಿರೈವೇಟಿವ್ ಅಂದ್ರೆ ಏನು? Derivative is an instrument which derives its value from underlying asset. ಅರ್ಥ ಆಗ್ಲಿಲ್ವಲ್ಲ? ನನಗೂ ಅರ್ಥ ಆಗಿಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ನನ್ನ ಹತ್ರ ಒಂದು 500 rupees ನೋಟ್ ಇದೆ, ಒರಿಜಿನಲ್ ಇದೆ. ಈ 500 rupees ನೋಟ್ ನೀವು ತಗೊಂತೀರಾ, ಅಥವಾ ಒಂದು ಪೇಪರ್ ಮೇಲೆ 500 ಅಂತ ಬರ್ದಿದ್ದೀನಿ, ಇದನ್ನ ನೀವು ತಗೊಂತೀರಾ? ಅಫ್ಕೋರ್ಸ್ ಇದೇ 500 rupees ನೋಟ್ ತಗೊಂತಾರೆ. ಏನಕ್ಕಂದ್ರೆ ಇದ್ರ ಮೇಲೆ RBI ಗವರ್ನರ್ದು ಒಂದು ಸಿಗ್ನೇಚರ್ ಇದೆ. ಅದೇ ನಾನು ಈ ಪೇಪರ್ ಮೇಲೆ RBI ಗವರ್ನರ್ದು ಸಿಗ್ನೇಚರ್ ಮಾಡಿಸ್ಕೊಂಡ್ಬಂದು ಇಟ್ ಈಸ್ ವ್ಯಾಲಿಡ್ ಅಂತ ಅಂದ್ರೆ ನೀವು ಇದನ್ನು ತಗೋಬೇಕಾಗುತ್ತೆ. ಹಾಗಾಗಿ ಡಿರೈವೇಟಿವ್ ಇಸ್ ಆನ್ ಇನ್ಸ್ಟ್ರೂಮೆಂಟ್ ವಿಚ್ ಡಿರೈವ್ಸ್ ಇಟ್ ವ್ಯಾಲ್ಯೂ ಫ್ರಮ್ ಅಂಡರ್ಲೈನ್ ಅಸೆಟ್. ಸೊ ಈ 500 rupees ಏನಕ್ಕೆ ಓಡ್ತಾ ಇದೆ ಅಂದ್ರೆ RBI ಗವರ್ನರ್ ಸಿಗ್ನೇಚರ್ ಇದೆ ಅಂತ ಓಡ್ತಾ ಇದೆ. ಹೋಪ್ ನಿಮಗೆ ಡಿರೈವೇಟಿವ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಡಿರೈವೇಟಿವ್ ಅಲ್ಲಿ 4 ಟೈಪ್ಸ್: ಫ್ಯೂಚರ್, ಆಪ್ಷನ್, ಸ್ವಾಪ್, ಫಾರ್ವರ್ಡ್ಸ್. ಇವತ್ತು ನಾವು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಪ್ಷನ್ ಇಸ್ ಅ ಟೈಪ್ ಆಫ್ ಡಿರೈವೇಟಿವ್. ಅಂದ್ರೆ ಆಪ್ಷನ್ ಡಿರೈವ್ಸ್ ಇಟ್ ವ್ಯಾಲ್ಯೂ ಫ್ರಮ್ ಎನಿ ಅಂಡರ್ಲೈಂಗ್ ಅಸೆಟ್. ಅಂಡರ್ಲೈಂಗ್ ಅಸೆಟ್ ಅಂದ್ರೆ ಒಂದು ಸ್ಟಾಕ್, ಒಂದು ಇಂಡೆಕ್ಸ್. ಸೆಕೆಂಡ್ ಪಾಯಿಂಟ್ ನೋಡೋಣ. ಆಪ್ಷನ್ ಇಸ್ ಎ ಆಪ್ಷನ್, ನಾಟ್ ಅನ್ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್ ಎನಿ ಅಂಡರ್ಲೈಂಗ್ ಅಸೆಟ್ಸ್. ಅಂದ್ರೆ ಆಪ್ಷನ್ ಹೆಸರಲ್ಲೇ ಇದೆ, ಅದು ಒಂದು ಆಯ್ಕೆ, ಆಬ್ಲಿಗೇಷನ್ ಅಂದ್ರೆ ಆದ್ಯತೆ ಅಲ್ಲ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನೀವೊಂದು ಆಪಲ್ ಸ್ಟೋರ್ಗೆ ಹೋಗಿ 14 Max Pro 1 TB ಸ್ಟೋರೇಜ್ ಇರೋ ಫೋನ್ ತಗೊಳಕ್ ಹೋಗ್ತೀರಾ. ಶೋರೂಮ್ ಅಲ್ಲಿ ಆ ಫೋನ್ ಇರಲ್ಲ. GST ಆಫೀಸ್ ಅಲ್ಲಿ ವರ್ಕ್ ಮಾಡೋ ನಿಮ್ ಫ್ರೆಂಡ್ ಒಬ್ರು ನಿಮ್ಗೆ ಹೇಳಿರ್ತಾರೆ, ನೆಕ್ಸ್ಟ್ ವೀಕ್ ಇಂದ ಐಫೋನ್ ಇರೋ 18% GST 28% ಇನ್ಕ್ರೀಸ್ ಮಾಡ್ತಾರಂತ. ಹಾಗಾಗಿ ನೀವು ಮ್ಯಾನೇಜರ್ ನ ಮೀಟ್ ಮಾಡಿ ಒಂದ್ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು, ನನ್ಗೆ ಇವತ್ತು ಬಿಲ್ಲಿಂಗ್ ಡೇಟ್ಗೆ ಐಫೋನ್ ಬೇಕು, ಅದು ಯಾವಾಗಾದ್ರೂ ಬರಲಿ, ನೆಕ್ಸ್ಟ್ ವೀಕ್ ಆದ್ರೂ ಬರಲಿ, ಇಲ್ಲ ಇನ್ನೊಂದು 2 ವೀಕ್ ಆದ್ರೂ ಬರಲಿ, ನನಗೆ ಇವತ್ತು ಬಿಲ್ಲಿಂಗ್ ಡೇಟ್ಗೆ ಬೇಕಂತ 2,000 ರೂಪಾಯಿ ಕೊಟ್ಟು ಬರ್ತೀರಾ. ಫಾಸ್ಟ್ ಫಾರ್ವರ್ಡ್ ಟು 2 weeks. 2 weeks ಆದ್ಮೇಲೆ ಗವರ್ಮೆಂಟ್ 18% 28 ಅಲ್ಲ, ಅದನ್ನ 12% ರೆಡ್ಯೂಸ್ ಮಾಡಿರ್ತಾರೆ. ಅವಾಗ ಆ ಮ್ಯಾನೇಜರ್ ಬಂದು ನೀವು ಅಡ್ವಾನ್ಸ್ ಕೊಟ್ಟಿದ್ರ, ನೀವು ಫೋನ್ ತಗೊಳ್ಳೇಬೇಕು ಅಂತ ಅನ್ನಕ್ ಬರಲ್ಲ. ಸೊ ಇಟ್ ಈಸ್ ಯುವರ್ ಚಾಯ್ಸ್. ನೀವು ಫೋನ್ ತಗೊಂಡ್ರು ತಗೋಬಹುದು, ಇಲ್ಲ 2,000 ರೂಪಾಯಿ ಹೋಗ್ಲಿ ಬಿಡು ಅಂತ ಫೋನ್ ನ ಬಿಟ್ಟು 12% GST ಗೆ ನೀವು ಇನ್ನೊಂದು ಹೊಸ ಫೋನ್ ನ ತಗೋಬಹುದು. ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳಿದಾಗೆ ನಿಮ್ಗೊಂದು ರೈಟ್ ಸಿಗುತ್ತೆ. ಸೊ ಆ ರೈಟ್ಗೆ ನೀವೊಂದು ಕಾಸ್ಟ್ ನ ಪೇ ಮಾಡಬೇಕು ಎಟ್ ಅ ಪರ್ಟಿಕ್ಯುಲರ್ ಟೈಮ್. ಡೆಫಿನೇಷನ್ ನಿಮ್ಗೆ ಏನಾದ್ರು ಡೈಜೆಸ್ಟ್ ಆಗ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿ. ಟೈಪ್ಸ್ ಆಫ್ ಆಪ್ಷನ್ ಟ್ರೇಡಿಂಗ್: ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್. ಕಾಲ್ ಆಪ್ಷನ್ ನ CE ಅಂತ ಕರಿತೀವಿ, ಪುಟ್ ಆಪ್ಷನ್ ನ PE ಅಂತ ಕರಿತೀವಿ. ಇದನ್ನು ನಾನು ಎಕ್ಸಾಂಪಲ್ ಅಲ್ಲಿ ಅರ್ಥ ಮಾಡಿಸ್ತೇನೆ. ಆಮೇಲೆ ನಾನು ಇವಾಗ ತಗೊಂತಿರೋ ಎಕ್ಸಾಂಪಲ್ ಇವೆಂಟ್ ಬೇಸ್ಡ್ ಎಕ್ಸಾಂಪಲ್ ಇದೆ. ಸೊ ಇದನ್ನ ನೀವು ಯಾರು ಟ್ರೇಡ್ ತಗೊಳಕ್ ಹೋಗ್ಬೇಡ್ರಿ. ನೀವು ಯಾವಾಗ ಆಪ್ಷನ್ ಟ್ರೇಡಿಂಗ್ ಟ್ರೇಡ್ ತಗೋಬೇಕು ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೇ ಟ್ರೇಡ್ ತಗೋಬೇಕು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿಲಿ ಸೆಂಟ್ರಲ್ ಬಜೆಟ್ ಅನೌನ್ಸ್ ಮಾಡ್ತಾರೆ. ಹೋದ ವರ್ಷ 2022 ಅಲ್ಲಿ ರೈಲ್ವೆ ಸೆಕ್ಟರ್ಗೆ ಅಲಾಟ್ ಮಾಡಿದ ಬಜೆಟ್ ಬಂದು 1,40,000 crores ಇದೆ. ಅದೇ ಈ ವರ್ಷ 2023 ಅಲ್ಲಿ ರಿಪೋರ್ಟ್ ಪ್ರಕಾರ, ಅನೌನ್ಸ್ ಮಾಡಿಲ್ಲ, ರಿಪೋರ್ಟ್ ಪ್ರಕಾರ 2,40,000 crore ಮಾಡಬಹುದು ಅಲೋಕೇಟ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನನ್ನ ಅನಾಲಿಸಿಸ್ ಪ್ರಕಾರ ನಾನು IRCTC ಶೇರ್ ಮೇಲೆ ಬೆಟ್ ಮಾಡ್ತೀನಿ, ಅಪ್ರಾಕ್ಸ್ 10% ರ್ಯಾಲಿ ಬರಬಹುದು ಅಂತ. ಹಾಗಾಗಿ ನಾನು 1,000 IRCTC ಶೇರ್ ತಗೋಬೇಕಂದ್ರೆ ಸದ್ಯದ ಮಟ್ಟಿಗೆ IRCTC ಶೇರ್ ಪ್ರೈಸ್ 640 rupees ಇದೆ. ನಾನು 1,000 ತಗೋಬೇಕಂದ್ರೆ 6,40,000 ಕೊಡಬೇಕು. ನಾನು ಅಷ್ಟೊಂದು ರಿಸ್ಕ್ ಕೊಡೋದಕ್ಕೆ ರೆಡಿ ಇಲ್ಲ. ಏನಕ್ಕಂದ್ರೆ ರಿಪೋರ್ಟ್ ನ್ಯೂಸ್ ತಪ್ಪು ಆಗ್ಬೋದು. ಹಾಗಾಗಿ ನಾನೇನ್ ಮಾಡ್ತೀನಿ, IRCTC ಆಪ್ಷನ್ಸ್ ತಗೊಂತೀನಿ. ನಾ IRCTC ಆಪ್ಷನ್ಸ್ ತಗೊಂಡಾಗ ನನಗೆ ಅರೌಂಡ್ ಒಂದು 6,000 to 7,000 rupees ಬೀಳುತ್ತೆ. ಇಫ್ ಇನ್ ಕೇಸ್ ನಂದು ಅನಾಲಿಸಿಸ್ ತಪ್ಪಾದ್ರೂ ನನಗೆ ಲಾಸ್ ಆಗೋ ಅಮೌಂಟ್ 7,000 rupees. ಸೇಮ್ ವೇ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬಿಟ್ಟು ಸ್ಟಾಕ್ಸ್ ಅಲ್ಲಾದ್ರೂ ನೀವು ಆಪ್ಷನ್ಸ್ ನ ಬೈ ಮಾಡಬಹುದು, ಅಥವಾ ಇಂಡೆಕ್ಸ್ ಅಲ್ಲಾದ್ರೂ ಆಪ್ಷನ್ಸ್ ನ ಬೈ ಮಾಡಬಹುದು. ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಅಲ್ಲಿ ನೀವು ಆಪ್ಷನ್ಸ್ ನ ಬೈ ಮಾಡಬಹುದು. ಸ್ಟಾಕ್ಸ್ ಅಲ್ಲಿ ಬೈ ಮಾಡಿದ್ರೆ ನಿಮ್ ಎಕ್ಸ್ಪೈರಿ ಬಂದು 1 month ಇರುತ್ತೆ. ಇಂಡೆಕ್ಸಸ್ ಅಲ್ಲಿ ಬೈ ಮಾಡಿದ್ರೆ ನಿಮ್ ಎಕ್ಸ್ಪೈರಿ ಬಂದು 1 week ಇರುತ್ತೆ. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ನ ಎವ್ರಿ ಮಂತ್ ಯಾವ ತರ ಡಬಲ್ ಮಾಡಬಹುದು ಅನ್ನೋದಕ್ಕೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದ್ನ ಇವಾಗ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ
ಆಪ್ಷನ್ ಟ್ರೇಡಿಂಗ್ ಒಂದು ದೊಡ್ಡ ಟಾಪಿಕ್, ಅದನ್ನ ಬಹಳ ಕಡಿಮೆ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಏನೇ ಡೌಟ್ಸ್ ಇರಲಿ ವಿಡಿಯೋನ ಮತ್ತೊಮ್ಮೆ ರಿವೈಸ್ ಮಾಡಿ. ಆಮೇಲೆ ನಿಮ್ಗೆ ಏನಾದ್ರು ಆಪ್ಷನ್ ಟ್ರೇಡಿಂಗ್ ಕಲಿಯೋದಿತ್ತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ಈಗ ನಿಮ್ಗೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಸ್ಟ್ರಾಟಜಿ ಟು ಡಬಲ್ ಯುವರ್ ಕ್ಯಾಪಿಟಲ್ ಎವ್ರಿ ಮಂತ್. ಫಾರ್ ಎಕ್ಸಾಂಪಲ್, ನಾವು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡ್ತಿದೀವಿ ಅಂತ ಅನ್ಕೊಳ್ಳೋಣ. ಒಂದು ತಿಂಗಳಿಗೆ 20 ಡೇಸ್ ಟ್ರೇಡ್ ಮಾಡ್ತೀವಿ, ಏನಕ್ಕಂದರೆ ಸ್ಯಾಟರ್ಡೆ ಸಂಡೇಸ್ ಇರಲ್ಲ. ಆಮೇಲೆ ಯಾವುದೋ ಫೆಸ್ಟಿವಲ್ಸ್ ಬಂತು ಏನೇ ಆಗಲಿ ಮೋರ್ ದೆನ್ 20 ಡೇಸೇ ಸಿಗುತ್ತೆ. ಬಟ್ ನಾವು ಆವ್ರೇಜ್ ಆಗಿ 20 ಡೇಸ್ ಟ್ರೇಡ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಬ್ಯಾಂಕ್ ನಿಫ್ಟಿಲಿ ನಮ್ಗೆ ಒಂದು ಲಾಟು 7 ಇಂದ 12K ಒಳಗಡೆನೆ ಸಿಗುತ್ತೆ. ನಾವು ಒಂದು ಲಾಟ್ಗೆ ಕ್ಯಾಲ್ಕುಲೇಷನ್ ಮಾಡೋಣ, ಆವ್ರೇಜ್ ಆಗಿ 10,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ಆಮೇಲೆ ನೀವು ಟೆಕ್ನಿಕಲ್ ಅನಾಲಿಸಿಸಲ್ಲಿ ಪ್ರೈಸ್ ಆ್ಯಕ್ಷನ್ ಮಾಡಿ, ಇಲ್ಲ EMA ಹಾಕಿ, VWAP ಹಾಕಿ, PCR ಡೇಟಾ ಮಾಡಿ, ನಿಮ್ಮ ಸೆಟಪ್ ಯಾವ ಥರ ಇದೆ ಅದೇ ಥರ ಕಾನ್ಸಂಟ್ರೇಟ್ ಮಾಡಿ, ಅಥವಾ ವಾಲ್ಯೂಮ್ ಅನಾಲಿಸಿಸ್ ಮಾಡಿ ನಿಮ್ಮ ಮೋಟೋ ಏನಿರುತ್ತೆ ಅಂದರೆ 1 ಡೇಗೆ 30 ಪಾಯಿಂಟ್ಸ್ ತೊಗೊಂಡು ಎಕ್ಸಿಟ್ ಆಗಬೇಕು. ಅಂದರೆ ಆಪ್ಷನ್ ಪ್ರೀಮಿಯಮಲ್ಲಿ 30 ಪಾಯಿಂಟ್ಸು ಈವನ್ ಬಿಗಿನರ್ಸು ತೊಗೋಬೋದು, ಅದೇನು ದೊಡ್ಡ ಟಾಸ್ಕ್ ಅಲ್ವೇ ಅಲ್ಲ. ಸೊ 30 ಪಾಯಿಂಟ್ಸ್ ತೊಗೊಂಡು ನೀವು ಎಕ್ಸಿಟ್ ಆದರೆ ಅಸ್ಯೂಮಿಂಗ್ 15 ಡೇಸ್ ನಿಮಗೆ ಪ್ರಾಫಿಟ್ ಆಗಿದೆ, ಇನ್ನೂ 5 ಡೇಸಲ್ಲಿ ಟ್ರೇಲಿಂಗ್ ಸ್ಟಾಪ್ ಲಾಸು ಕಾಸ್ಟಿಗೆ ಹಿಟ್ಟಾಗಿದೆ ಅಂತ 5 ಡೇಸ್ನ ತೆಗೆದುಬಿಡಿ. 15 ಡೇಸೇ ನಿಮಗೆ ಪ್ರಾಫಿಟ್ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಲಾಟ್ 1 ಡೇಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ನೋಡೋಣ. 30 ಪಾಯಿಂಟ್ಸ್ ತೊಗೊಂಡು ನಾವು ಎಕ್ಸಿಟ್ ಆಗಿರ್ತೀವಿ, ಒಂದು ಲಾಟಲ್ಲಿ 25 ಕ್ವಾಂಟಿಟೀಸ್ ಇರುತ್ತೆ. ಸೊ 750 ರುಪೀಸ್ ನಮಗೆ ಪರ್ ಡೇ ಪ್ರಾಫಿಟ್ ಆಯಿತು. ಅದೇ ನಾವು 15 ಡೇಸ್, ಯಾಕಂದರೆ 15 ಡೇಸೇ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿದ್ವಿ, 5 ಡೇಸಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದೆ ಅಂತ ಕನ್ಸಿಡರ್ ಮಾಡಿದ್ವಿ. ಅದೇ 15 ಡೇಸಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 750 ರುಪೀಸ್ ಇಂಟು 15 ಡೇಸ್ ಅಂದರೆ 11,250. ನಾವು ಆವ್ರೇಜ್ ಅಮೌಂಟ್ ತೊಗೊಂಡಿದ್ದು 10,000, ಬಟ್ ನಮಗೆ ಬಂದಿರೋ ರಿಟರ್ನ್ಸು 11,250. 1,250 ತೆಗೆದಾಕಿ ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ. ಸೊ ನೀವು ನೋಡ್ಬೋದು 10,000 ರುಪೀಸ್ಗೆ 10,000 ರುಪೀಸ್ ಪ್ರಾಫಿಟ್ ಬಂದಿದೆ. ಸೊ ನೀವು ಈ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಕ್ಯಾಪಿಟಲ್ ಡಬಲ್ ಆಗ್ಬೋದು. ನಾನು ಸುಮಾರು ಸ್ಟೂಡೆಂಟ್ಸ್ಗೆ ಈ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದೀನಿ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಾನು ಬಿಗಿನರ್ಸ್ಗೆ ಈ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ, ತುಂಬ ಚೆನ್ನಾಗೇ ಸಕ್ಸಸ್ ಆಗ್ತಾ ಇದೆ. ಸೊ ನೀವು ಇಂಪ್ಲಿಮೆಂಟ್ ಮಾಡಿ ಟ್ರೈ ಮಾಡಿ. ತುಂಬ ಕಲ್ತ್ಬಿಟ್ರಲ್ಲ ಇವತ್ತು. ವಿಡಿಯೋದಲ್ಲಿ ಏನೇ ಡೌಟ್ಸ್ ಇರಲಿ ವಿಡಿಯೋನ ಮತ್ತೊಮ್ಮೆ ನೋಡಿ, ಡೌಟ್ ಕ್ಲಾರಿಫೈ ಆಗಲಿ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಇಲ್ಲ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ, ಅಲ್ಲಿನೂ ಬಂದು ನೀವು ಡೌಟ್ ಕೇಳ್ಬೋದು. ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.